ಸಂತೋಷ್ ಅಂತ. ನಮ್ದು ಊರು ಅಣತಿ, ಚನ್ನರಾಯಪಟ್ಟಣ ತಾಲೂಕು. ಎಷ್ಟು ದಿನ ಸರ್ ನಾಟಿ ಮಾಡಿ ಕರೆಕ್ಟಾಗಿ 1 ತಿಂಗಳಾಯ್ತು. ನವೆಂಬರ್ 2ಕ್ಕೆ ಮಾಡಿದ್ದು. ಬಾಳೆ ಗಿಡ ತಂದಿದ್ದು ಗಿಡ ತಂದಿದ್ದು ಎಲ್ಲಿಂದ ಅಂತ ಹೇಳ್ಬಿಡಿ. ಇದು KR ನಗರಿಂದ. ಸರಿ, ಲೋಕೇಶ್ವರ ಹತ್ರ. ನೋಡಿ ಸರ್, ಈಗ ಅದಕ್ಕೆ ವಿಸಿಟ್ ಮಾಡಕ್ ಬಂದಿದ್ದೀವಿ. ನಾ 3 ಎಲೆ ನೋಡಿ ಸರ್, ಅದು ಹೌದು 3 ಎಲೆ ಬಂದಿರ್ತಕ್ಕಂಥದ್ದು. ನೀವು ನಾಟಿ ಮಾಡಿದ್ಮೇಲೆ ಸೊ ನಾನು ಇದನ್ನ ಬಿಡಿಸ್ತನಲ್ಲ, ಈ ಥರ ಮಣ್ಣು ಥರ ಬಿಡಿಸ್ಕೊಡ್ಬೇಕು. ಈಗ ಲೂಸ್ ಮಾಡಿದ್ರೆ ಏನೂ ಆಗಲ್ಲ, ಬರುತ್ತೆ, ಅದು ಸಮಸ್ಯೆ ಏನಾಗಲ್ಲ. ನೋಡಿ ಈ ಥರ ಕಣ್ಣು ಬರ್ತಾ ಇದೆ ಸರ್ ಎಲ್ಲದ್ರಲ್ಲೂ. ನೋಡಿ ಇದೆಲ್ಲ ಫುಲ್ ಕಣ್ಣು ಬರ್ತಾ ಇರೋದು ಇದು. ಇಲ್ಲಿ ಹೌದು, ಅದೇ ನಿಮ್ಮನ್ನ ಕಳಿಸಿದ, ಅದೇ ನೋಡಿ ಹೇಳಿದ್ರಲ್ಲ, 3 ಎಲೆ ಬಂದಿದೆ. 3 ಎಲೆ ಬಂದಿದೆ, ಈಗೇನು ತೊಂದರೆ ಇಲ್ಲ. ಈಗ ಒಂಚೂರು ಊಟ ಬೇಕು, ಒಂದು ಲಿಕ್ವಿಡ್ ರೂಪದಲ್ಲಿ ಕೊಟ್ಬಿಡೋಣ. ಒಂದು ಅರ್ಧ ಲೀಟ್ರ್ ಬಿಟ್ರೆ ಸಾಕು. ನೋಡಿ, ನೀವು ದೊಡ್ಡ ಗಿಡ ಕೇಳ್ತಾರಲ್ಲ, ದೊಡ್ಡ ಗಿಡ ಕೊಟ್ಟರೆ ಈ ಥರ ಒಣಗೋಯ್ತವೆ. ಚಿಕ್ಕ ಗಿಡ ಆದರೆ ಚೆನ್ನಾಗಿ ಬರೋವಂಥದ್ದು. ಸೊ ಇದು ಸುಳಿ ಬರ್ತೈತೆ, ಎಲ್ಲ ಸುಳಿ ಬರ್ತಾವೆ. ಆಕ್ಚುಲಿ ಇದು ಒಂದು ಹೋಗ್ಬಿಡೈತೆ ಅಂದ್ಬಿಟ್ಟು ಇನ್ನೊಂದು ನೆಟ್ಟಿದ್ದ, 2 ಜೊತೆಲೇ ಬಂದವೆ. ಬರಲಿ ಬಿಡಿ, ಅದು 2ಕ್ಕೂ ಡಬಲ್ ಊಟ ಕೊಡಬೇಕು. ಕೊಡಾಗ ಬರ್ತಾಯಿದೆ ಸರ್, ಪ್ರತಿಯೊಂದು ಗಿಡನೂ ಬರ್ತಾಯಿದೆ ನೋಡಿ, ಏನು ಸಮಸ್ಯೆ ಅಂತೂ ಇಲ್ಲ. ಅದೇ ಈಗ ನೀವು ಇದು ಹೇಳಿದ್ರಲ್ಲ, DAP ಗೊಬ್ಬರ ಕೊಡೋದಕ್ಕೆ. ಈಗ ಶೀತ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ. ಇನ್ನೊಂದು ವಾರ ನೀರು ಆಫ್ ಮಾಡಿಸಿ. ಇನ್ನೊಂದು ವಾರ ನೀರು ಬೇಡ. ಈಗ ನಾವು ಗೊಬ್ಬರ ನಾಳೆ ನಾಡಿದ್ದು ಹಾಕ್ತೀವಲ್ಲ, ಗೊಬ್ಬರ ಗಿಡ ಸುತ್ತ ಕೊಡಿಸ್ಬಿಡಿ, ಗುಣಿ ಕುಕ್ತಂಗೆ ಮಾಡಿ, ಅದೇ ರಸಕ್ಕೆ ಎಳ್ಕೊಳ್ಳುತ್ತೆ ಸರ್ ಅದು. ಆಮೇಲೆ ತೆಂಗಿಗೆ ಈಗ ಮಾಡಿದ್ರಲ್ಲ, ತೆಂಗಿಗೆ ಅಷ್ಟೇ ದೂರಕ್ಕೆಲ್ಲ ಕೊಡ್ಬೇಕಾರದು, ದೂರ ಕೊಡ್ಬೇಕಿನ್ನು ನೀರು ತೆಂಗಿನ ಗಿಡಕ್ಕೆ. ಬುಡಕ್ಕೆ ಕೊಡಬಾರ್ದು. ಎಲ್ಲ ಬರ್ತಾ ಇದೆ.